ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಅನೇಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮದಿಂದ ಬಂದು ಅನೇಕ ವೀಕ್ಷಕರ ಅನೇಕ ದೇವಜನರ ಸಂಶಯ, ವಾಕ್ಯದ ಕುರಿತಾದ ಸಂಶಯ ಅಥವಾ ಲೋಕದಲ್ಲಿ ಜೀವಿಸುವಾಗ ಬರುವಂಥ ಎದುರಾಗುವಂಥ ಅನೇಕ ಸಮಸ್ಯೆಗಳನ್ನು ನಾವು ಅದಕ್ಕೆ ಉತ್ತರ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನೇಕ ನಮಗೆ ಬರೆದು ಫೋನ್ ಮೂಲಕವಾಗಿ, ಕರೆಗಳ ಮೂಲಕವಾಗಿ ಅಥವಾ ವಾಟ್ಸಪ್ ಮೂಲಕವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ನಮಗೆ ಅನೇಕ ಪ್ರಯೋಜನವಾಗಿತ್ತು, ಅನೇಕ ಆಶೀರ್ವಾದವನ್ನು ಹೊಂದಿದೆವು. ಅನೇಕ ನನ್ನ ಜೀವಿತದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ವಾಕ್ಯದ ಮೂಲಕವಾಗಿ ಸೇವಕರು ಹೇಳುವಂಥ ಆ ವಾಕ್ಯ ನನ್ನ ಜೀವಿತಕ್ಕೆ ಆಶೀರ್ವಾದ ಐತೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅದು ನಮ್ಗೆ ಕೇಳಿದ್ರೆ ನಮಗೆ ಸಂತೋಷವಾಗ್ತದೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಸಹ ದೇವರು ಹೇಳ್ತಿದ್ದಾನೆ, ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಾ ಇದ್ದಾರೆ ಎಂಬುದಾಗಿ. ಇವತ್ತು ಜ್ಞಾನಹೀನತೆಯಿಂದ ಅಥವಾ ವಾಕ್ಯದ ತಿಳುವಳಿಕೆ ಕೊರತೆಯಿಂದ ಅನೇಕರು ಬಿದ್ದು ಹೋಗ್ತಾ ಇದ್ದಾರೆ, ಅನೇಕರು ಆಶೀರ್ವಾದ ಕಳ್ಕೊಳ್ತಾ ಇದ್ದಾರೆ, ಅನೇಕರು ಸತ್ಯ ಬೋಧನೆಯಿಂದ ಸಹ ಬಿದ್ದು ಹೋಗುವಂಥ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಆದರೆ ಇವತ್ತು ನಾವು ಆಸರೆ ಟಿವಿಯಿಂದ ಈ ಒಂದು ಕಾರ್ಯಕ್ರಮ ಮಾಡೋದು ನಿಮ್ಮ ವಿಷಯವಾಗಿ ಅಥವಾ ವೀಕ್ಷಕರ ವಿಷಯವಾಗಿರುವಂಥ ಅನೇಕ ಪ್ರಶ್ನೆಗಳನ್ನು ನಾವು ಅದನ್ನು ವಾಕ್ಯದ ಆಧಾರದ ಮೂಲಕವಾಗಿ ಮತ್ತು ದೇವ ಸೇವಕರ ಮೂಲಕವಾಗಿ ನಾವು ಅದನ್ನು ಸರಿಯಾದಂಥ ಅರ್ಥವನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ರೋಸ್ ಮೇರಿ ಎಂಬಂಥ ಸಹೋದರಿ ಮಂಗಳೂರಿಂದ ನಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕಳಿಸಿರ್ತಾರೆ. ಆ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದಕ್ಕಾಗಿ ಅಥವಾ ಉತ್ತರವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಮಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಐವನ್ ಮಂತ್ಯಾರೋ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಈ ಕಾರ್ಯಕ್ರಮದಲ್ಲಿ ನೀವು ಬಂದಿರುವಂಥದ್ದು ಬಹಳ ಸಂತೋಷ. ಅನೇಕರಿಗೆ ನೀವು ಚಿರಪರಿಚಿತರು, ಯವನಸ್ಥರ ಮಧ್ಯದಲ್ಲಿ ನೀವು ಸೇವೆ ಮಾಡ್ತಿದ್ದೀರಾ ಪಾಸ್ಟರ್. ಇವತ್ತು ನಮ್ಮ ಮಧ್ಯೆ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಂಬಂಥ ಒಂದು ಕಾರ್ಯಕ್ರಮದಲ್ಲಿ ಸಹೋದರಿ ರೋಸ್ ಮೇರಿ ಎಂಬಂಥ ಸಹೋದರಿ ನಮ್ಮ ಮಧ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಅವರು ಹಾಕಿದ್ದಾರೆ. ಅವರ ಪ್ರಶ್ನೆ, ಯೇಸು ದೇವರಾಗಿದ್ದಾನ ಎಂಬಂಥ ಒಂದು ಪ್ರಶ್ನೆ. ಅವರು ಯಾಕೆ ಇದೊಂದು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಕಾಂಟ್ರವರ್ಸಿ ಇರುವಂಥ ಒಂದು ಪ್ರಶ್ನೆ. ಅನೇಕರು ಇದರಲ್ಲಿ ಸಂಶಯ ಪಡ್ತಾ ಇದ್ದಾರೆ, ಯೇಸು ಮನುಷ್ಯನಾಗಿದ್ದಾನೆ, ಯೇಸು ದೇವರಾಗಿದ್ದಾನ ಎಂಬಂಥ. ಪಾಸ್ಟರ್, ಈ ವಿಚಾರವಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಯೇಸು ದೇವರಾಗಿದ್ದಾನೋ ಎಂಬಂಥ ಪ್ರಶ್ನೆಗೆ ನೀವು ಉತ್ತರ ಹೇಗೆ ಹೇಳ್ತೀರಾ ಪಾಸ್ಟರ್? ಪ್ರಪ್ರಥಮವಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಆಳವಾಗಿ ಅರಿತುಕೊಳ್ಳೋದು ಪ್ರತಿಯೊಬ್ಬ ವಿಶ್ವಾಸಿಗಳು ಮಾಡಬೇಕಾದ ಮೊದಲ ಕರ್ತವ್ಯ. ದೇವರ ವಾಕ್ಯ ನಂಬಿಕೆಗೆ ಆಧಾರ, ಕ್ರಿಸ್ತನ ವಾಕ್ಯ. ಭಾಳ ಒಳ್ಳೆಯ ಪ್ರಶ್ನೆ, ಬಹಳ ಪ್ರಾಮುಖ್ಯವಾದಂಥ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ಸತ್ಯವೇದದಿಂದ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನೀವು ಕೊಡುವಂಥ ಇವತ್ತು ನಮಗೆ ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲಿಕ್ಕೆ ನಮಗೆ ಆಧಾರವಾಗಿರುವಂಥದ್ದು ನೀವು ಹೇಳುವಾಗ ದೇವರ ವಾಕ್ಯ. ಯಾಕಂತೇಳಿದ್ರೆ ಬೈಬಲ್ ದೇವರ ವಾಕ್ಯ, ನಂಬಿಕೆಗೆ ಕ್ರಿಸ್ತನ ವಾಕ್ಯ ಆಧಾರ. ಆದ್ದರಿಂದ ಇವತ್ತು ನಾನು ಕೊಡುವಂಥ ಪ್ರಶ್ನೆಗೆ ಉತ್ತರಗಳು ಸತ್ಯವೇದದಿಂದ. ಯಾಕೆಂದರೆ ಇದು ದೇವರ ವಾಕ್ಯ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಮತ್ತು ಅದು ಸತ್ಯ. ಆದರೆ ದೇವರ ವಾಕ್ಯದಿಂದ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಯೇಸು ಕ್ರಿಸ್ತನು ದೇವರಾಗಿದ್ದಾನೆಂಬಂಥ ಪ್ರಶ್ನೆ ಭಾಳ ಒಂದು ಪ್ರಾಮುಖ್ಯವಾದಂಥ ಪ್ರಶ್ನೆ ಅದು. ಆ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ತಿಳಿದುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಒಂದು ಒಳ್ಳೆಯ ಅಸ್ಥಿವಾರ ನಮಗೆ ಬೇಕು. ಯೇಸು ಕ್ರಿಸ್ತನು ದೇವರ, ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ಭಾಳ ಸಿದ್ಧಾಂತಗಳು, ವಿರೋಧ ಸಿದ್ಧಾಂತವಿದೆ. ಯೇಸು ಕ್ರಿಸ್ತನು ದೇವರು ಅಲ್ಲ, ಯೇಸು ಕ್ರಿಸ್ತನು ಮನುಷ್ಯನು, ಅಥವಾ ಯೇಸು ಕ್ರಿಸ್ತನೊಬ್ಬ ಪ್ರವಾದಿ ಎಂಬಂಥ ಅನೇಕ ಸಂಗತಿಗಳು ಇದೆ, ಚರ್ಚೆಗಳು ನಡೀತಾ ಇದೆ. ಆದರೆ ದೇವರ ವಾಕ್ಯದ ಆಧಾರದಿಂದ ಯೇಸು ಕ್ರಿಸ್ತನು ದೇವರು ಮತ್ತು ಯೇಸು ಕ್ರಿಸ್ತನು ಮನುಷ್ಯನು, ಮನುಷ್ಯ ಕುಮಾರನೆಂಬುದಾಗಿ 10 ಪುರಾವೆಗಳನ್ನು, ಭಾಳಷ್ಟು ಸಾಕ್ಷ್ಯಾಧಾರಗಳು ಇವೆ.
ದೇವರ ವಾಕ್ಯದಲ್ಲಿ ಪುರಾವೆಗಳು ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ, ಯೇಸು ಕ್ರಿಸ್ತನ ದೇವರೆಂಬುದಕ್ಕೆ ಬಲವಾದ ಸಾಕ್ಷಿಗಳು ದೇವರ ವಾಕ್ಯದಲ್ಲಿ ಇದೆ. ಆದರೂ ಕೂಡ ಒಂದು ಸಮರ್ಪಕವಾದ ಆಧಾರ ಸಹಿತವಾದ 10 ಪುರಾವೆಗಳನ್ನು ನಿಮ್ಮ ಮುಂದೆ ನಾನು ಹಂಚಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಸೇವಕರು ಹೇಳ್ತಾ ಇದ್ದಾರೆ, ನಾವು ಏನೇ ಇವತ್ತು ಪ್ರಶ್ನೆಗಳು ಉದ್ಭವಿಸಿದರೂ ವಾಕ್ಯದ ಆಧಾರದಲ್ಲಿ ನಾವು ಹೋಗಬೇಕಾದ್ರೆ, ಯಾಕಂದರೆ ಆ ವಾಕ್ಯವೇ ನಮಗೆ ಆಧಾರವಾಗಿದೆ ಎಂಬುದಾಗಿ ಆ ಸೇವಕರು ಹೇಳ್ತಿದ್ದಾರೆ. ಮಾತ್ರ ನಮಗೆ ವಾಕ್ಯವೇ ಅದು ಸತ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅವ್ರು ಹೇಳ್ತಾರೆ ದೈವತ್ವದ ಕುರಿತಾಗಿ ಮುಖ್ಯವಾಗಿ 10 ಆಧಾರವನ್ನು ಅವ್ರು ಕೊಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಅಷ್ಟು ಮಾತ್ರವಲ್ಲ, ಅದೇ ಹೇಳಿದೆ ಹಾಗೆ ಅಲ್ವಾ, ಅಷ್ಟೇ 10 ಮಾತ್ರವಲ್ಲ, ಅನೇಕ ಆಧಾರಗಳು ಇವೆ. ಅದರಲ್ಲಿ ಪ್ರಾಮುಖ್ಯವಾದಂಥ 10 ಆಧಾರಗಳನ್ನು ಸಂಕ್ಷಿಪ್ತವಾಗಿ ನಾನು ಅರ್ಥ ಆಗುವ ರೀತಿಯಲ್ಲಿ ಅದನ್ನು ವಿವರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮತ್ತು ಇಷ್ಟಪಡ್ತೇನೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ. ಮೊದಲನೇದಾಗಿ ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನು ದೇವರಾಗಿದ್ದಾನೆಂಬ ಪ್ರಶ್ನೆಗೆ ಮೊದಲನೆಯ ನನ್ನ ಉತ್ತರ ಏನಂತ ಹೇಳಿದ್ರೆ, ದೇವರಿಗಿರುವಂಥ ನಾಮ. ಒಬ್ಬ ವ್ಯಕ್ತಿಯನ್ನಾಗಲಿ ಅವನ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಅವನನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಅವನ ಹೆಸರು ಮುಖ್ಯವಾದದ್ದು. ಹೌದು, ಅವನ ನಾಮ. ಆ ನಾಮದ ಮೇಲೆ ಅವನ ಚರಿತ್ರೆ ತಿಳಿದು ಬರ್ತದೆ, ಅವನ ಹಿನ್ನೆಲೆ ಎಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಅದು ಹೆಸರು ಭಾಳ ಪ್ರಾಮುಖ್ಯವಾದುದು. ಸತ್ಯವೇದದಲ್ಲಿ ಬೈಬಲ್ ಸ್ಕಾಲರ್ಸ್, ಬೈಬಲ್ ಪಂಡಿತರು ಹೇಳೋ ಪ್ರಕಾರ ಯೇಸು ಕ್ರಿಸ್ತನಿಗೆ ಹಲವಾರು ನಾಮಗಳಿದೆ, 250ಕ್ಕಿಂತಲೂ ಮೇಲಾದ ನಾಮಗಳು ಇದೆ ಎಂಬುದಾಗಿ ಹೇಳ್ತಾರೆ. ಆದರೆ ಒಂದು ನಾಮ, ದೇವರಿಗೆ ಉಪಯೋಗಿಸಲ್ಪಟ್ಟಂಥ ಒಂದು ನಾಮ ಸತ್ಯವೇದದಲ್ಲಿ ಪ್ರಪ್ರಥಮವಾಗಿ ದೇವರು ಮೋಶೆಗೆ ತನ್ನ ಹೆಸರನ್ನು ಪ್ರಕಟಿಸಿಕೊಂಡ. ಮೋಶೆ ಹೇಳ್ತಿದ್ದಾನೆ, ಆತನು ಯಾರೆಂಬುದಾಗಿ ಕೇಳಿದರೆ ನಾನೇನು ಉತ್ತರ ಕೊಡಬೇಕೆಂಬುದಾಗಿ ಹೇಳುವಾಗ ಇರುವ ಆತನೆಂಬುದಾಗಿ, ಐ ಆಮ್ ಎಂಬುದಾಗಿ ಅವನು ಹೇಳಿದ. ಆದರೆ ಇಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಯೇಸು ಕ್ರಿಸ್ತನು ಹೇಳಿದಂಥ ಆತನ ಹೆಸರನ್ನು ಹೇಳಿದರೆ ಐ ಆಮ್ ಎಂಬುದಾಗಿ. ಐ ಆಮ್, ನಾನೇ, ಐ ಆಮ್ ದ ವೇ, ಟ್ರುತ್ ಆ್ಯಂಡ್ ದ ಲೈಫ್ ಎಂಬುದಾಗಿ. ಇನ್ನೊಂದು ಸಂಭವ ನಾನು ಹೇಳ್ತಿದ್ದೇನೆ. ಯೇಸು ಕ್ರಿಸ್ತನ ಶಿಷ್ಯರೊಟ್ಟಿಗೆ ಮಾತಾಡುವಾಗ ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತಿದ್ದಾನೆ. ಯೇಸು ಕ್ರಿಸ್ತನೇ ಒಂದು ಪ್ರಶ್ನೆಯನ್ನು ಶಿಷ್ಯರಿಗೆ ಹಾಕಿಕೊಳ್ತಿದ್ದಾನೆ, ನನ್ನನ್ನು ನೀವು ಯಾರೆಂಬುದಾಗಿ ಕರೀತೀರಿ ಎಂಬುದಾಗಿ. ಆಗ ಕೆಲವರು ಹೇಳಿದರು, ನೀನು ಯೆಹೋವನ, ಸ್ನಾನಿಕನಾದ ಯೆಹೋವನ, ನೀನು ಎಲಿಯನು, ನೀನು ಪ್ರವಾದಿಗಳಲ್ಲೊಬ್ಬನು, ಯೆರೆಮೀಯನೆಂಬುದಾಗಿ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಟ್ಟರು. ಆದರೆ ಯೇಸು ಕೇಳ್ತಿದ್ದಾನೆ, ನೀವು ನನ್ನನ್ನು, ಅವರು ಹೊರಗಿನವರು ನನ್ನನ್ನು ಪ್ರವಾದಿ ಎಂಬುದಾಗಿ ಕರೀತಿದ್ದಾರೆ, ಹೊರಗಿನವರು ಪ್ರವಾದಿ ಎಂಬುದಾಗಿ ಕರೀತಾರೆ. ಜನರು ನನ್ನನ್ನು ಯೆರೆಮೀಯ ಎಂಬುದಾಗಿ ಕರೀತಾರೆ, ಸ್ನಾನಿಕನಾದ ಯೆಹೋವನನ್ನು, ಕೆಲವರು ಎಲಿಯನೆಂಬುದಾಗಿ ಕರೀತಾರೆ. ಆದರೆ ನೀವು ನನ್ನ ಶಿಷ್ಯರು, ನೀವು ನನ್ನನ್ನು ಏನೆಂಬುದಾಗಿ ಕರಿತೀರಿ ಎಂಬುದಾಗಿ ಹೇಳುವಾಗ ಪೇತ್ರನು ಕೊಟ್ಟಂಥ ಉತ್ತರ, ನೀನು ಕ್ರಿಸ್ತನು, ಯು ಆರ್ ದ ಕ್ರೈಸ್ಟ್. ಈ ಒಂದು ಹೆಸರಿನ ಅರ್ಥವನ್ನು ಬಿಡಿಸುವುದಾದರೆ ಅಥವಾ ಇದನ್ನು ಅರ್ಥದ ಹಿನ್ನೆಲೆ ನಾವು ತಿಳಿದುಕೊಳ್ಳುವುದಾದರೆ, ಕ್ರಿಸ್ತನು ಎಂಬ ಪದದ ಅರ್ಥ ಸೇವ್ಯ, ರಕ್ಷಕನು, ಅಥವಾ ಕ್ರಿಸ್ತನು ಎಂಬ ಪದದ ಅರ್ಥ ರಕ್ಷಣೆಯ ದೇವರೆಂಬುದಾಗಿ, ಗಾಡ್ ಆಫ್ ಸಾಲ್ವೇಷನ್, ರಕ್ಷಣೆಯ ಕೊಡುವ ದೇವರೆಂಬುದಾಗಿ. ಅದಕ್ಕೋಸ್ಕರ ಮತ್ತಾಯ 1:23 ದೇವರ ವಾಕ್ಯ ಹೇಳ್ತದೆ, ಆತನೇ ತನ್ನ ಜನರನ್ನು ತನ್ನ ಪಾಪದಿಂದ ಬಿಡಿಸಿ ಕಾಯುವಾತನು, ಅವನ ಹೆಸರು ಇಮ್ಯಾನ್ಯುಯಲ್. ಇಮ್ಯಾನ್ಯುಯಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಂಗಡ ಇರುವಾತನು. ಆತನ ಹೆಸರು ನೋಡಿ, ಇಮ್ಯಾನ್ಯುಯಲ್, ದೇವರು ನಮ್ಮ ಸಂಗಡ ಇದ್ದಾನೆ. ಮತ್ತು ರಕ್ಷಣೆಯ ದೇವರು, ನೀನು ಕ್ರಿಸ್ತನು, ಯು ಆರ್ ದ ಕ್ರೈಸ್ಟ್ ಎಂಬುದಾಗಿ ಪೇತ್ರನು ಹೇಳಿದ. ಆ ಹೆಸರೇ ಯೇಸು ಕ್ರಿಸ್ತನು ದೇವರೆಂಬುದಕ್ಕೆ ಬಲವಾದ ಆಧಾರ. ಆ ಹೆಸರಿನ ಅರ್ಥ ರಕ್ಷಣೆಯ ದೇವರೆಂಬುದಾಗಿ. ಇದು ಬಲವಾದ ಒಂದು ಆಧಾರ, ಯೇಸು ಕ್ರಿಸ್ತನು ದೇವರೆಂಬುದಾಗಿ ಕರೆಯುವುದಕ್ಕೆ. ಇನ್ನೊಂದು ವಚನ ಅದಕ್ಕೆ ಆಧಾರ ಕೊಡುವಂಥದ್ದು ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ ವಚನ 6ರಲ್ಲಿ ನಾವು ನೋಡ್ತೇವೆ. ಆಡಳಿತವು ಆತನ ಬಾಹುವಿನ ಮೇಲಿದೆ, ಅವನಿಗೆ 5 ಹೆಸರುಗಳು ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ 5 ಹೆಸರುಗಳಲ್ಲಿ ಮೊದಲನೇ ಹೆಸರು ಅದ್ಭುತ ಸ್ವರೂಪನು. ಅದ್ಭುತ, ಆತನು ಅದ್ಭುತ ಮಾಡುವಾತನು, ದೇವರು ಅದ್ಭುತಗಳನ್ನು ಮಾಡ್ತಾನೆ, ದೇವರು ಸರ್ವಶಕ್ತನು, ಆತನು ಮಿರಕಲ್ ಮಾಡುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ 5 ನಾಮಗಳಲ್ಲಿ ಮೊದಲನೇ ಹೆಸರು ಆತನ ಅದ್ಭುತ ಸ್ವರೂಪನು, ಆಲೋಚನೆಯ ಕರ್ತನು ಕೂಡ ಬರ್ತದೆ ಲಾರ್ಡ್ ಎಂಬುದಾಗಿ, ಆಲೋಚನೆ ಕರ್ತನು. ಈಗ ದೇವರ ವಾಕ್ಯಲ್ಲಿ ಹೇಳ್ತದೆ, ಕೀರ್ತನೆ 16:7 ಯೆಹೋವನು ಆಲೋಚನೆ ಹೇಳಿಕೊಡ್ತಾನೆ, ಯೆಹೋವನು ಮಾತ್ರ ಆಲೋಚನೆಯನ್ನು ಕೊಡುವಾತನು. ಈಗ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ ಹೆಸರು ಆಲೋಚನೆ ಕರ್ತನು, ನಿತ್ಯನಾದ ತಂದೆ, ಎವರ್ ಲಾಸ್ಟಿಂಗ್ ಫಾದರ್, ಪರಾಕ್ರಮಿಯಾದ ದೇವರು, ಮತ್ತು ಸಮಾಧಾನದ ಪ್ರಭು. ದೇವರು ಸಮಾಧಾನ ಕೊಡುವಾತನು.
ಸಮಾಧಾನದ ಪ್ರಭು. ಈ 5 ಹೆಸರುಗಳು ಯೇಸು ಕ್ರಿಸ್ತನು ದೇವರೆಂಬುದಕ್ಕಾಗಿ ಆಧಾರ. ಅವನ ಹೆಸರು, ದೇವರಿಗೆ ಕೊಡಲ್ಪಟ್ಟಂಥ ಹೆಸರು, ಸರ್ವಶಕ್ತನಿಗೆ ಕೊಡಲ್ಪಟ್ಟಂಥ ಹೆಸರು ಮತ್ತು ಯೇಸು ಕ್ರಿಸ್ತನ ಹೆಸರು ಹೊಂದಾಣಿಕೆ. ಒಂದೇ ಅರ್ಥವನ್ನೋದು ಏನು ಮಾಡ್ತದೆ, ತೋರಿಸ್ತದೆ. ಒಂದು ಕನ್ನಿಕೆ, ಯಶ 7:14 ಕೂಡ ಹೇಳ್ತದೆ, ಒಂದು ಮಗುವನ್ನು ಜನ್ಮ ಕೊಡ್ತಾಳೆ, ಅವನಿಗೆ ಇಮ್ಯಾನ್ಯುವಲ್ ಒಂದು ಹೆಸರಿರ್ಬೇಕು. ಇಮ್ಯಾನ್ಯುವಲ್, ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ. ಆದ್ದರಿಂದ ಮೊದಲನೆಯ ಒಂದು ಆಧಾರ, ಮೊದಲನೇ ಒಂದು ಸತ್ಯ, ಯೇಸು ಕ್ರಿಸ್ತನ ದೇವರೆಂಬುದಕ್ಕೆ ಅವನ ಹೆಸರು. ಆತನ ಹೆಸರಿನಲ್ಲಿ ನಾವು ತಿಳ್ಕೊಳ್ಬೇಕು. ಆತನ ಹೆಸರೇ ಅರ್ಥವನ್ನು ಕೊಡ್ತದೆ. ಆತನು ರಕ್ಷಣೆಯ ದೇವರು, ಪಾಪದಿಂದ ಬಿಡಿಸುವಾತನು ಎಂಬುದಾಗಿ ಆತನ ಹೆಸರಿನ ಅರ್ಥ. ಆದ್ದರಿಂದ ಈ ಒಂದು ಸತ್ಯವನ್ನು ನಾವು ದೇವರ ವಾಕ್ಯದ ಆಧಾರದಿಂದ ತಿಳಿದುಕೊಳ್ತೇವೆ ನಾವು. ಪಾಸ್ಟರ್, ಅದೇ ಹಾಗಾದರೆ ಯೇಸು ಹೆಸರಿನಿಂದ ವೀಕ್ಷಕರು ನೋಡುವವರಿಗೆ ಆತನ ಹೆಸರು ಹೇಳ್ತದೆ, ಪಾಪಗಳಿಂದ ಬಿಡಿಸಿ ಕಾಯುವಾತನು, ಆತನ ಕರ್ತನು ಎಂಬುದಾಗಿ ವಾಕ್ಯದಲ್ಲಿ ಅನೇಕ ಆಧಾರಗಳು ಕೊಡಲ್ಪಟ್ಟಿದೆ. ಆತನ ಹೆಸರುಗಳು ಸೇವಕರು ಹೇಳಿದ ಹಾಗೆ 5 ನಾಮಗಳು ಆತನಿಗೆ ಕೊಡಲ್ಪಟ್ಟದ್ದು. ಆ ನಾಮಗಳಿಂದಲೂ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಅವ್ರು ಹೇಳುವ ಹಾಗೆ ಆತನ ಹೆಸರಿನ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಆತನು ದೇವರಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ವೀಕ್ಷಕರನ್ನು ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನು ಆತನ ನಂಬಿಗಸ್ತನಾಗಿದ್ದಾನೆ, ಆತನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಲಾಗ. ಒಂದು ವೇಳೆ ನಮ್ಮ ಜೀವಿತ ಪಾಪದಲ್ಲಿರುವುದಾದರೆ ಆ ನಾಮದ ಮುಂದೆ ನಾವು ಬರುವುದಾದರೆ, ನಾಮವನ್ನು ನಾವು ಹೇಳಿ ಅರಿಕೆ ಮಾಡುವುದಾದರೆ, ಆತನು ನಮ್ಮ ಪಾಪಗಳನ್ನು ಬಿಡಿಸುವನು ಮಾತ್ರವಲ್ಲ, ಅದನ್ನು ಬಿಡಿಸಿ ಕಾಯುವಾತನು ಎಂಬುದಾಗಿ ಅಲ್ವ. ಹಾಗಾದರೆ ಪಾಸ್ಟೇ, ಈ ಒಂದು ಮುಖ್ಯವಾದಂಥ ಆಧಾರ ದೇವಜನಿಗೆ ಆಶೀರ್ವಾದವಾಯಿತು ಎಂಬುದಾಗಿ ನೆನೆಸ್ತೇನೆ. ಹಾಗಾದರೆ ಪಾಸ್ಟರ್, ಇನ್ನೊಂದು ವಿಚಾರವಾಗಿ ಹಾಗಾದರೆ ಬೇರೆ ಹೇಗೆ ಹೇಳ್ಬೋದು ಪಾಸ್ಟರ್, ಇನ್ನು ಹೇಗೆ ಕ್ರಿಸ್ತನು ದೇವರಾಗಿದ್ದಾನೆ ಅಥವಾ ಯೇಸು ದೇವರಾಗಿದ್ದಾನೆ ಎಂಬುದಾಗಿ? ಎರಡನೆಯ ಆಧಾರ ಏನಂತೇಳಿದರೆ, ದೇವರೊಬ್ಬನೇ ಆರಾಧನೆ ಹೊಂದತಕ್ಕವನು. ವರ್ಷಿಪ್ ಯಾರಿಗೆ ಮಾಡಬೇಕು? ದೇವರಿಗೆ ಮಾತ್ರ. ಪಾಸ್ಟರ್, ಇದರ ಮಧ್ಯದಲ್ಲಿ ನಾನು ಕೇಳುವಂಥದ್ದು, ಈಗ ಸತ್ಯವೇದದಲ್ಲಿ ಎಲ್ಲಿಯಾದರೂ ಯೇಸು ಕ್ರಿಸ್ತನನ್ನು ಆರಾಧಿಸಿದ್ದು ಕಾಣ್ತೇವೆ, ನಾವು ನೋಡ್ತೇವೆ? ಯೇಸು ಕ್ರಿಸ್ತನು ಸ್ವತಃ ದೇವರೆಂಬುದಾಗಿ ಆತನು ಹೇಳಿದ್ದು ಮತ್ತು ಯೇಸು ಕ್ರಿಸ್ತನ ಆರಾಧನೆ ಮಾಡಿದನು ಸತ್ಯವೇದದಲ್ಲಿ. ಅದಕ್ಕೆ ಆಧಾರ ಇದೆ. ಸತ್ಯವೇದದಲ್ಲಿ ಅನೇಕರ ಒಂದು ಪ್ರಶ್ನೆ ಇದೆ, ಅನೇಕರು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ದೇವರೆಂಬುದಾಗಿ ಹೇಳಿದಾನ, ದೇವರೆಂಬುದಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆಂಬುದಾಗಿ ಅನೇಕರು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಸತ್ಯವೇದದಿಂದ ನಾನು ಕೊಳ್ಳುವ ಉತ್ತರ ಏನಂತೇಳಿದರೆ, ಹೇಳಿಗೆ ಇಷ್ಟಪಡುವ ಒಂದು ಸಂಗತಿ ಏನಂತೇಳಿದರೆ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 30ನೇ ವಚನ ಒಂದು ವೇಳೆ ತಾವು ವೀಕ್ಷಕರಿಗೆ ಓದುದಾದರೆ ನನ್ನ ತಮ್ಮಲ್ಲಿ ವಿನಂತಿ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನದಲ್ಲಿ ಓದುದಾದರೆ, ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ನಾನು ಮತ್ತು ತಂದೆಯು ಏನಾಗಿದ್ದೇವಂತೆ? ಒಂದಾಗಿದ್ದೇವೆ. ನೋಡಿ, ಅಲ್ಲಿ ಪರಿಸರು ಶಾಸ್ತ್ರಿಗಳೆಲ್ಲ ಇದ್ದರು. ಅವರು ಯೇಸುಸ್ವಾಮಿಯೊಟ್ಟಿಗೆ ಮಾತಾಡುವಾಗ ಯೇಸುಸ್ವಾಮಿ ಅವರಿಗೆ ಕೊಟ್ಟಂಥ ಉತ್ತರ ಏನಂದರೆ, ನಾನು ಮತ್ತು ತಂದೆ ಒಂದೇ ಈಕ್ವಲ್, ದೇವರು ನಾವು. ಈಗ ಧರ್ಮಶಾಸ್ತ್ರದಲ್ಲಿ ಅವನು ದೇವರಿಗೆ ಸರಿಸಮಾನ ಮಾಡಿದರೆ ಮರಣದಂಡನೆ. ಯಾಜಕ ಕಾಂಡ ದೇವರ ವಾಕ್ಯ ಹೇಳ್ತದೆ, 26ರಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ನಾಮವನ್ನು ದೂಷಣೆ ಮಾಡಿದರೆ, ದೇವರ ನಾಮಕ್ಕೆ ಅವಹೇಳನೆ ಮಾಡಿದರೆ ಅವರನ್ನು ಕಲ್ಲು ತೆಗೆದು ಅವನನ್ನು ಏನು ಮಾಡಬೇಕು? ಕೊಲ್ಲಬೇಕೆಂಬುದಾಗಿ. ಆದರೆ ಯೇಸುಸ್ವಾಮಿ ಅಲ್ಲಿ ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ, ದೇವರು ಮತ್ತು ಯೇಸುಸ್ವಾಮಿ ಒಂದಾಗಿದ್ದಾರೆ ಎಂಬುದಾಗಿ ಯೇಸುಸ್ವಾಮಿ ಅಲ್ಲಿ ಆ ಯೇಸುಸ್ವಾಮಿಯ ಸ್ಟೇಟ್ಮೆಂಟಿಗೆ ಅಲ್ಲಿ ನಾವು ನೋಡ್ತೇವೆ, ಅವರು ಕಲ್ಲು ತಗೊಂಡ್ರು. ಯೇಸುಸ್ವಾಮಿ ಹೇಳಿದ, ನೀವು ಯಾಕೆ ನನಗೆ ಕಲ್ಲು ಹೊಡಿತೀರಿ ಕೇಳಿದ್ದಕ್ಕೆ, ನೀನು ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ನಾವು ಕಲ್ಲು ಹೊಡೆಯುವುದಲ್ಲ, ನೀನು ನಿನ್ನನ್ನು ದೇವರಿಗೆ ಸರಿಸಮಾನ, ನೀನು ನಿನ್ನನ್ನೇ ದೇವರೆಂಬುದಾಗಿ ಹೇಳಿಕೊಂಡಿದ್ದೆ, ಅದಕ್ಕೆ ನಾವು ನಿಮಗೆ ಕಲ್ಲು ಹೊಡಿತಿದ್ದೇವೆ. ಈಗ ಯೇಸು ಹೇಳಿದ್ದಾನೆ, ನಾನು ದೇವರಿಗೆ ಸಮಾನನು, ನಾನು ದೇವರು. ಅಲ್ಲಿ ಅವರು ಕಲ್ಲು ಹೊಡಿಲಿಕ್ಕೆ ಮುಖ್ಯ ಒಂದು ಕಾರಣ, ನೀನು ನಿನ್ನನ್ನು ದೇವರೆಂಬುದಾಗಿ ಹೇಳಿದಿ, ನಿನ್ನನ್ನು ದೇವರಿಗೆ ಸರಿಸಮಾನ ಎಂಬುದಾಗಿ ನೀನು ಹೇಳಿದ್ರಿಂದ ನಾವು ನಿನ್ನ ಮೇಲೆ ಕಲ್ಲನ್ನು ಹೊಡೆಯುತ್ತೇವೆ. ಆದ್ದರಿಂದ ಈ ಒಂದು ಆಧಾರ ಯೇಸು ಕ್ರಿಸ್ತನೇ ಸ್ವತಃ ಹೇಳಿದ್ದಾನೆ, ನಾನು ನನ್ನ ತಂದೆ ಒಂದಾಗಿದ್ದೇವೆ. ಮತ್ತು ಅವರು ಹೇಳಿದಂಥ ಸಾಕ್ಷಿ, ಶಾಸ್ತ್ರಿಗಳು ಹೇಳಿದಂಥ ಸಾಕ್ಷಿ, ನೀನು ನಿನ್ನನ್ನು ದೇವರಿಗೆ ಸರಿಸಮಾನ ಮಾಡಿದಂಬುದಾಗಿ. ಆದ್ದರಿಂದ ವೀಕ್ಷಕರು ಮತ್ತು ಭಕ್ತರು, ವಿಶ್ವಾಸಿಗಳು, ಸಭಿಕರು ತಿಳ್ಕೊಳ್ಬೇಕಾದಂಥ ಸತ್ಯನೆಂದರೆ ಹಲವಾರು ಪ್ರಶ್ನೆಗಳಿದೆ ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ. ಯೇಸು ಕ್ರಿಸ್ತನು ಎಲ್ಲಿಯಾದರೂ ತನ್ನನ್ನು ದೇವರೆಂಬುದಾಗಿ ಪ್ರಕಟಿಸಿಕೊಂಡಿದ್ದಾನ? ಯೇಸು ಕ್ರಿಸ್ತನು ತನ್ನ ಬಾಯನ್ನು ತೆರೆದು ನಾನು ದೇವರೆಂಬುದಾಗಿ ಹೇಳಿದನೆಂಬುದಕ್ಕೆ ಆಧಾರ ಏನಂತೇಳಿದರೆ, ಯೇಸು ಹೇಳಿದಾನೆ, ಹೌದು ನಾನು ಮತ್ತು ನನ್ನ ತಂದೆ ನಾವು ಒಂದಾಗಿದ್ದೇವೆ. ಎರಡನೇದು ಇನ್ನೊಂದು ದೇವರ ವಾಕ್ಯ ಆಧಾರ ಏನಂತೇಳಿದರೆ, ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಮಾತಾಡ್ತಾ ಇರುವಾಗ ನಾನು ತಂದೆ ಬಳಿಗೆ ಹೋಗ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಯೇಸು ಸ್ವಾಮಿ, ನಾನು
ತಂದೆ ಬಳಿಗೆ ಹೋಗ್ತೇನೆ. ಈಗ ಯೇಸುಸ್ವಾಮಿ ತಂದೆ ಬಳಿಗೆ ಹೋಗ್ತಾನೆ ಹೇಳುವಾಗ ಫಿಲಿಪ್ಪನು ಹೇಳ್ತಾನೆ, ನಮಗೆ ತಂದೆಯನ್ನು ತೋರಿಸು, ಅಷ್ಟೇ ನಮಗೆ ಸಾಕು. ಯೋಹಾನ 14ನೇ ವಚನ ಅದಕ್ಕೆ ಆಧಾರ. ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಕೊಟ್ಟಂಥ ಉತ್ತರೇನು? ನಾನು ಇಷ್ಟು ದಿವಸ ನಿಮ್ಮ ಸಂಗಡಿದ್ದದು ವ್ಯರ್ಥ. ನನ್ನನ್ನು ನೋಡುವವನು ತಂದೆ ನೋಡ್ತಾನೆ, ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದೆ, ನಾವಿಬ್ಬರು ಒಂದೇ ಆಗಿದ್ದೇವೆ. ಈ ಒಂದು ವಚನ ಭಾಗ ಕೂಡ ಯೇಸು ಕ್ರಿಸ್ತನು ತನ್ನನ್ನು ದೇವರೆಂಬುದಾಗಿ ಆರೈಕೆ ಮಾಡಿದ್ದಕ್ಕೆ ಎರಡನೇ ಒಂದು ವಚನ ಆಧಾರ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನು ದೇವರೆಂಬುದಾಗಿ. ಹಾಗಾದರೆ ನೀವು ಹೇಳುವ ಹಾಗೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆಂಬುದಾಗಿ ಸ್ವತಃ ಆತನು ಹೇಳ್ತಿದ್ದಾನೆ. ಹೌದು, ತಂದೆಗೆ ಸಮಾನನಾಗಿ ಹೇಳಿದ. ಆಗ ನೀವು ಹೇಳಿದಾಗೆ ಫರಿಸಾಯರೆಲ್ಲ ಕಲ್ಲಿಸುವಾಗ ಅದಕ್ಕೆ ಆಧಾರ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನ ದೇವರಿಗೆ ಸರಿ ಸಮಾನ. ಹಾಗಾದ್ರೆ ಆತನು ಸ್ವತಃ ಹೇಳಿದ್ದಾನೆ. ಇವತ್ತು ಅನೇಕ ಮಾಧ್ಯಮಗಳ ಅನೇಕ ಕಡೆಗಳಲ್ಲಿ ನಾವು ನೋಡುವುದಾದ್ರೆ ಯೇಸು ಕ್ರಿಸ್ತನು ಎಲ್ಲಿಯಾದ್ರೂ ಹೇಳಿದ್ದಾನೆ ಯೇಸು ದೇವರೆಂಬುದಾಗಿ ಇಂಥ ಪ್ರಶ್ನೆಗಳನ್ನು ನಾವು ಅನೇಕ ಕಡೆಗಳಲ್ಲಿ ಕೇಳಿದ್ದೇವೆ. ಹೌದು, ಅದಕ್ಕೆ ಸರಿಯಾದ ಉತ್ತರ ಅನೇಕರು ಕೇಳುವವರಿಗೆ ಇದೊಂದು ಡೌಟ್ ಇರ್ಬೋದು, ಅನೇಕರಿಗೆ ಸಂಶಯ ಇದ್ದದ್ದಾಗಿರ್ಬೋದು. ಈ ಒಂದು ಸಹೋದರಿ ಕೇಳುವಂಥ ಸಹೋದರಿಗೆ ಸಹ ಇದೊಂದು ಪ್ರಶ್ನೆ. ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ ಪಾಸ್ಟರ್ ಬಹಳ ಒಳ್ಳೆ ಅರ್ಥವಾಗಿ ನೀವು ಹೇಳ್ತಿದ್ದೀರಾ. ಪಾಸ್ಟರ್, ಮುಂದಿನ ಪ್ರಶ್ನೆ ಮುಂದೆ ಅಂದರೆ ಹೇಗೆ ಯೇಸು ಸ್ವಾಮಿ ದೇವರಾಗಿದ್ದಾರೆ? ಮೂರನೇ ಒಂದು ಆಧಾರ ಏನಂದರೆ, ಮೊದಲನೇದಾಗಿ ಯೇಸು ಕ್ರಿಸ್ತನ ನಾಮ, ದೇವರಿಗಿರುವಂಥ ನಾಮ ಮತ್ತು ಯೇಸು ಕ್ರಿಸ್ತನ ನಾಮದ ಅರ್ಥವೇ ಆತನ ದೇವರೆಂಬುದಾಗಿ ತಿಳಿಯಪಡಿಸ್ತದೆ. ಎರಡನೇದಾಗಿ ಯೇಸು ಕ್ರಿಸ್ತನ ಸ್ವತಃ ಅರಿಕೆ. ಯೇಸು ಕ್ರಿಸ್ತನು ತಾನೇ ಸ್ವತಃ ಹೇಳಿದ್ದಾನೆ, ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ. ಫಿಲಿಪ್ಪನಿಗೆ ಕೊಟ್ಟಂಥ ಉತ್ತರ, ನಾನು ಮತ್ತು ನನ್ನ ತಂದೆ ನಾವು ಒಂದಾಗಿದ್ದೇವೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದಂಥ ವಚನಗಳು, ಈ ಎರಡು ಸಂಗತಿಗಳು ಬಲವಾದ ಒಂದು ಆಧಾರ. ಮೂರನೇದಾಗಿ ದೇವರೊಬ್ಬನೇ ಆರಾಧನೆಗೆ ಯೋಗ್ಯನು, ದೇವರೊಬ್ಬನೇ ಆರಾಧನೆ ಮಾಡಬೇಕು. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿಕೊಂಡಿದ್ದು ದೇವರ ಒಂದು ಆಜ್ಞೆ, ಆತನೊಬ್ಬನನ್ನೇ ಏನು ಮಾಡಬೇಕು? ವರ್ಷಿಪ್ ಮಾಡಬೇಕು, ಆತನೊಬ್ಬನನ್ನೇ ಆರಾಧನೆ ಮಾಡಬೇಕು. ಮತ್ತು ಆ ಒಂದು ಗೌರವವಾಗಲಿ, ಆ ಒಂದು ಸ್ಥಾನವಾಗಲಿ, ಆ ಮಾನವಾಗಲಿ ಬೇರೆಯವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಆ ದೇವರೊಬ್ಬನೇ ಆರಾಧನೆಯನ್ನು ಹೊಂದಬೇಕು. ಅದಕ್ಕೆ ಆಧಾರವಾದ ವಚನ ಏನಂತ ಹೇಳಿದರೆ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಚನ ಓದುವುದಾದರೆ, ಸೈತಾನನು ಯೇಸುವಿನ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡೋಗಿ ಎಲ್ಲ ರಾಜ್ಯವನ್ನು ಆತನಿಗೆ ತೋರಿಸ್ತಾನೆ, ಪ್ರಪಂಚದ ವೈಭವವನ್ನು ತೋರಿಸಿ ಹೇಳ್ತಿದ್ದಾನೆ, ನೀ ನನಗೆ ಸಾಷ್ಟಾಂಗ ಅಡ್ಡ ಬೀಳಬೇಕು, ಅಡ್ಡ ಬಿದ್ದರೆ ಎಲ್ಲವನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಅಲ್ಲಿ ಯೇಸುಸ್ವಾಮಿ ಕೊಟ್ಟಂಥ ಉತ್ತರ ಏನಂತ ಹೇಳಿದರೆ, ದೇವರೊಬ್ಬನನ್ನೇ ಆರಾಧನೆ ದೇವರನ್ನೊಬ್ಬನನ್ನೇ ಆರಾಧನೆ ಮಾಡಬೇಕೆಂಬುದಾಗಿ ಯೇಸುಸ್ವಾಮಿ ಕೊಟ್ಟಂಥ ಉತ್ತರ. ಈಗ ಆರಾಧನೆ ಅಂದರೆ ಏನೆಂಬುದಾಗಿ ನಾವು ಸರಳವಾಗಿ ತಿಳ್ಕೊಳ್ಬೇಕಾದ್ರೆ, ವರ್ಷಿಪ್ ಅಂದರೆ ಸಾಷ್ಟಾಂಗ ಬೀಳುವಂಥದ್ದು, ಅಡ್ಡ ಬೀಳುವಂಥದ್ದು. ಸಾಷ್ಟಾಂಗ ಅಡ್ಡ, ಸೈತನ್ ಅದನ್ನು ಆಸೆ ಪಟ್ಟ. ಈಗ ದೇವರಿಗೆ ಸಾಷ್ಟಾಂಗ ಬಿದ್ದು ದೇವದೂತರು ಸೆರಫಿಯರು ವರ್ಷಿಪ್ ಮಾಡ್ತಿದ್ದಾರೆ, ದೇವರನ್ನು ವರ್ಷಿಪ್ ಮಾಡ್ತಿದ್ದಾರೆ. ಈಗ ಸೈತನ್ಗೆ ಆರಾಧನೆಯ ಒಂದು ಪ್ಯಾಟರ್ನ್ ಗೊತ್ತಿದೆ, ಆರಾಧನೆ ಅಂದರೆ ಏನೆಂಬುದಾಗಿ. ಅದನ್ನು ಆತನ ಅಪೇಕ್ಷೆ ಪಡ್ತಿದ್ದಾನೆ, ಯಾಕಂದ್ರೆ ಅವನ ಆರಾಧನೆ ನಾಯಕನಾಗಿದ್ದ, ಅವ ವರ್ಷಿಪ್ಪರ್ ಆಗಿದ್ದ, ವರ್ಷಿಪ್ ಲೀಡರ್ ಆಗಿದ್ದ. ಆದ್ದರಿಂದ ಅವನು ಆ ಒಂದು ಗೌರವ, ಆ ಒಂದು ಸ್ಥಾನ, ಆ ಒಂದು ಮಹಿಮೆ ತನಗೆ ಬೇಕೆಂಬುದಾಗಿ ಅಪೇಕ್ಷೆ ಪಟ್ಟವನು, ಆಸೆ ಪಟ್ಟವನು. ಅದರ ನಿಮಿತ್ತ ಅವನು ಕೆಳಗೆ ದೊಬ್ಬಲ್ಪಟ್ಟವನು. ಈಗ ಅದನ್ನು ಅವನು ಆಸೆ ಪಡ್ತಿದ್ದಾನೆ, ಜನರು ನನ್ನನ್ನು ಏನು ಮಾಡಬೇಕು? ವರ್ಷಿಪ್ ಮಾಡಬೇಕು. ಈಗ ಆತನು ಈ ಪ್ರಪಂಚದ ದೇವರೆಂಬುದಾಗಿ ಕರೆಯಲ್ಪಟ್ಟಿದ್ದ, ನನ್ನನ್ನು ಜನರು ಏನು ಮಾಡಬೇಕಂದ್ರೆ ವರ್ಷಿಪ್ ಮಾಡಬೇಕು. ಆ ದೇವರಿಗೆ ಕೊಡುವಂಥ ಗೌರವ ನನಗೆ ಕೊಡಬೇಕು, ದೇವರಿಗೆ ಕೊಡುವಂಥ ಮಾನ ನನಗೆ ಕೊಡಬೇಕೆಂಬುದಾಗಿ ಅದನ್ನು ಆತನು ಆಸೆ ಪಟ್ಟ. ಯೇಸುಸ್ವಾಮಿ ಹೇಳಿದೆ, ನನಗೆ ಜಸ್ಟ್ ನೀನು ಅಡ್ಡ ಬಿದ್ದರೆ. ಆರಾಧನೆ ಎನ್ನುವಂಥ ಅರ್ಥ ಅಂದರೆ ಅಡ್ಡ ಬೀಳುವಂಥದ್ದು, ಸಾಷ್ಟಾಂಗ ನಮಸ್ಕಾರ ಮಾಡೋದು. ಹಾಗಾದರೆ ಯೇಸುಸ್ವಾಮಿಯನ್ನು ಸತ್ಯವೇದದಲ್ಲಿ ನಾವು ಆಧಾರವಾಗಿ ನೋಡ್ತೇವೆ, ಯೇಸುಸ್ವಾಮಿಯನ್ನು ವರ್ಷಿಪ್ ಮಾಡಿದ್ದಾರೆ. ಯೇಸುಸ್ವಾಮಿನ ಆರಾಧನೆ ಮಾಡೋದಕ್ಕೆ ಮುಖ್ಯವಾದ ಒಂದು ಆಧಾರ ಯಾವುದು ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ 11ನೇ ವಚನ, ಮೂಡಣ ದೇಶದಿಂದ ಬಂದಂಥ ಜೋಯಿಸರು ಬಂದು ಅವನಿಗೆ ಅಮೂಲ್ಯವಾದ ಕಾಣಿಕೆಯನ್ನು ತಂದು ಅವನ ಪಾದಕ್ಕಿಟ್ಟು ಅವನಿಗೆ ಅಡ್ಡ ಬಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವನ ಪಾದಕ್ಕೆ ಬಂದು ಅಡ್ಡ ಬಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ನಂತರ ನಾವು ನೋಡೋದಾದರೆ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಕೂಡ 9ನೇ ಅಧ್ಯಾಯದಲ್ಲಿ 38ನೇ ವಚನ, ಒಬ್ಬ ಕುರುಡನು ಯೇಸುಸ್ವಾಮಿ ಅವನಿಗೆ ಕೇಳ್ತಿದ್ದಾನೆ, ಮನುಷ್ಯಕುಮಾರ ನೀನು ನಂಬ್ತಿ ಎಂಬುದಾಗಿ. ನಾನು ನಂಬ್ತೇನೆ, ಅವನನ್ನು ತೋರಿಸಿದರೆ ನಾನು ನಂಬ್ತೇನೆ ಹೇಳುವಾಗ ಯೇಸುಸ್ವಾಮಿ ಹೇಳ್ತಾನೆ, ನಾನೇ ಆತನೆಂಬುದಾಗ ಅವನು ಅಡ್ಡ ಬಿದ್ದನೆಂಬುದಾಗಿ ಹೇಳ್ತಾನೆ ದೇವರ ವಾಕ್ಯ. ಸ್ವಾಮಿ ಎಂಬುದಾಗಿ ಯೇಸುವಿಗೆ ಅಡ್ಡ ಬಿದ್ದನು.
ಈಗ ಒಂದು ವೇಳೆ ಯೇಸು ಸ್ವಾಮಿ ಹೇಳಿದ ಅಲ್ಲಿ ದೇವರೊಬ್ಬನನ್ನು ಏನು ಮಾಡಬೇಕು, ಕಮಾಂಡ್ಮೆಂಟ್ ಇದು ದೇವರ ಆಜ್ಞೆ, ಭಾಳ ಒಂದು ಆಜ್ಞೆ, ಗಂಭೀರವಾದಂಥ ಆಜ್ಞೆ, ಇದು ಶ್ರೇಷ್ಠವಾದಂಥ ಆಜ್ಞೆ. ದೇವರನ್ನು ವರ್ಷಿಪ್ ಮಾಡಬೇಕು, ದೇವರೊಬ್ಬನನ್ನೇ ವರ್ಷಿಪ್ ಮಾಡಬೇಕು. ಯಾಕೆ ದೇವರು ತನ್ನ ಮಹಿಮೆಯನ್ನು ಬೇರೆಯವನಿಗೆ ಸಲ್ಲಗೊಡಿಸುವುದಿಲ್ಲ, ಆ ಗ್ಲೋರಿಯನ್ನು ದೇವರು ಯಾರಿಗೆ ಸಲ್ಲಗೊಡಿಸುವುದಿಲ್ಲ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಂದು ವೇಳೆ ಯೇಸು ಕ್ರಿಸ್ತನು ದೇವರು ಅಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳೋದಾದ್ರೆ ಆತನ ಅದನ್ನು ಹೊಂದಬಾರ್ದಿತ್ತು. ಹೌದು, ಯಾಕಂದರೆ ನೀವು ಆಗನೇ ಹೇಳಿದ್ದೀರ, ಸೈತಾನಿಗೆ ಆತನ ಆಲ್ರೆಡಿ ಹೇಳಿದ್ದಾನೆ ದೇವರೊಬ್ಬನೇ ಆರಾಧನೆ ಮಾಡಿ, ದೇವ್ರಿಗೊಬ್ಬನಿಗೆ ಆರಾಧನೆ ಮಾಡಬೇಕು, ದೇವ್ರಿಗೊಬ್ಬನಿಗೆ ಅಡ್ಡ ಬೀಳ್ಬೇಕೆಂಬುದಾಗಿ. ಆದ್ದರಿಂದ ಇಲ್ಲಿ ಯೇಸು ಸ್ವಾಮಿ ಅದನ್ನು ನಿರಾಕರಿಸಲಿಲ್ಲ. ಹೌದು, ಅವನಿಗೆ ಅಡ್ಡ ಬೀಳುವಾಗ ಯೇಸು ಸ್ವಾಮಿ ಅದನ್ನು ಏನು ಮಾಡಲಿಲ್ಲ, ನಿರಾಕರಿಸಲಿಲ್ಲ. ಅವನನ್ನು ವರ್ಷಿಪ್ ಮಾಡುವಾಗ ಆ ವರ್ಷಿಪ್ಪನ್ನು ಏನು ಮಾಡಿದ್ರು ಅಂದರೆ ಅವನು ತೆಗೆದುಕೊಂಡ. ಅದೇ ರೀತಿ ಪೌಲನು ಯೇಸು ಕ್ರಿಸ್ತನ ಒಟ್ಟಿಗೆ ಅವನನ್ನು ಎನ್ಕೌಂಟರ್ ಆಗುವಾಗ, ಯೇಸು ಕ್ರಿಸ್ತನನ್ನು ಸಂಧಿಸಿದಾಗ, ರೋಮಪುರ 9:5 ವಚನ ತಾವು ಓದುವುದಾದ್ರೆ ಒಂದೆರಡು ವೀಕ್ಷಕರಿಗೆ, ರೋಮಪುರದವರು ಬರೆದ ಪತ್ರಿಕೆ 9ನೇ ವಚನ 5 ಓದುವುದಾದರೆ, ಅಬ್ರಹಾಮ, ಇಸಾಕ, ಯಾಕೋಬರ ಪಿತೃಗಳೇ, ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಹುಟ್ಟಿದವನು, ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿದ್ದಾನೆ. ಸ್ತುತಿ ಅಂದರೆ ವರ್ಷಿಪ್ ಹೊಂದತಕ್ಕ ದೇವರು. ಈಗ ಪೌಲನು ಧರ್ಮಶಾಸ್ತ್ರದಲ್ಲಿದ್ದವನು, ಧರ್ಮಶಾಸ್ತ್ರದ ಬಗ್ಗೆ ಚೆನ್ನಾಗಿ ಅವನಿಗೆ ತಿಳುವಳಿಕೆ ಇದೆ. ಧರ್ಮಶಾಸ್ತ್ರನು ಆಳವಾಗಿ ಅವನು ಗಮೇಲಿನ ಪಾದದಲ್ಲಿ ಅವನು ಟ್ರೈನ್ ಆದವನು, ಧರ್ಮಶಾಸ್ತ್ರದ ಪಂಡಿತ ಅವನು. ಅದಕ್ಕೆ ಧರ್ಮಶಾಸ್ತ್ರ ನೋಡಿದರೆ ನಾನು ನಿರ್ದೋಷ ಎಂಬುದಾಗಿ ಹೇಳ್ತಿದ್ದಾನೆ. ಕ್ರಿಸ್ತ ಸಭೆ ಹಿಂಸೆ ಪಡಿಸುವಾಗಲೂ ಕೂಡ, ಕ್ರಿಸ್ತ ಸಭೆಯನ್ನು ಅವನು ಹಿಂಸೆ ಪಡಿಸುವಾಗ ಧರ್ಮಶಾಸ್ತ್ರದ ಪ್ರಕಾರ ನೋಡಿದರೆ ನಾನು ನಿರ್ದೋಷ ಹೇಳ್ತೇನೆ. ಅಂಥ ಧರ್ಮಶಾಸ್ತ್ರದಲ್ಲಿ ಪರಿಣತನು, ಧರ್ಮಶಾಸ್ತ್ರವನ್ನು ಆಳವಾಗಿ ತಿಳಿದುಕೊಂಡವನು, ಧರ್ಮಶಾಸ್ತ್ರದಲ್ಲಿ ಶ್ರೇಷ್ಠನಾದಂಥ ಒಬ್ಬ ಪೌಲನು, ಸ್ಕಾಲರ್ ಎಂಬುದಾಗಿ ಹೇಳ್ಬೋದು. ಪೌಲನು ಆಳವಾಗಿ ದೇವರ ವಾಕ್ಯನ ತಿಳಿದುಕೊಂಡಂಥ ಪೌಲನು ಹೇಳ್ತಿದ್ದಾನೆ, ಶಾರೀರಿಕವಾಗಿ ಹುಟ್ಟಿದ್ದಾನೆ ಯೇಸು. ಯಾರ ವಂಶದಲ್ಲಿ? ಅಬ್ರಾಹ್ಮನ ವಂಶದಲ್ಲಿ ಆತನು ಶಾರೀರಿಕವಾಗಿ ಹುಟ್ಟಿದ್ದಾನೆ. ಆದರೆ ಅವನೇನಂತೆ ದೇವರ ವಾಕ್ಯ ಹೇಳ್ತದೆ, ನಿರಂತರ ಸ್ತುತಿ ಹೊಂದತಕ್ಕ ಆತನು ದೇವರು ಆಗಿದ್ದಾನೆ. ಇದು ಬಲವಾದ ಪ್ರೂಫ್ ಆಗಿದೆ. ಪೌಲನು ಹಳೆ ಒಡಂಬಡಿಕೆಯಲ್ಲಿ ಸತ್ಯವೇದದ ಧರ್ಮಶಾಸ್ತ್ರದಲ್ಲಿ ಪರಿಣಿತನಾದಂಥ ಒಬ್ಬ ಪೌಲನು, ಆಳವಾಗಿ ತಿಳಿದುಕೊಂಡಂಥ ಪೌಲನು ಹೇಳ್ತಿದ್ದಾನೆ. ಪೌಲನ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಆತನು ನಿತ್ಯಕ್ಕೂ ಸ್ತುತಿಯನ್ನು ಹೊಂದತಕ್ಕ ಆತನು ಯಾರಾಗಿದ್ದಾನಂತೆ? ದೇವರಾಗಿದ್ದಾನೆ. ಪಾಸ್ಟರ್, ನೀವು ಹೇಳುವಂಥ ವಿಚಾರದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯೇಸು ಸ್ವಾಮಿ ಸ್ವತಃ ಆರಾಧನೆಯನ್ನು ಹೊಂದಿದವನು, ಹೊಂದತಕ್ಕವನು. ಇಲ್ಲಿ ಭಕ್ತನಾದಂಥ ಅಪೊಸ್ತಲನಾದಂಥ ಪೌಲನು ಸಹ ಹೇಳುವಂಥ ವಿಚಾರ. ಇದರಿಂದ ನಮಗೆ ಒಂದು ಸ್ಪಷ್ಟವಾಗ್ತಾ ಇದೆ, ಯೇಸು ಸ್ವಾಮಿ ಆರಾಧನೆ ಹೊಂದತಕ್ಕವನು, ದೇವರು ಮಾತ್ರನೇ ಆರಾಧನೆ ಹೊಂದತಕ್ಕವನು. ಆದ್ದರಿಂದ ಇದರಿಂದ ವೀಕ್ಷಕರು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಲ್ವ ಪಾಸ್ಟರ್? ಅವರು ಯೇಸು ಸ್ವಾಮಿ ಒಬ್ಬನೇ ದೇವರಿದ್ದಾನೆ. ಅವ್ರ ದೈವತ್ವದ ಒಂದು ಮುಖ್ಯವಾದಂಥ ಒಂದು ಪುರಾವೆ ಅಂತ ಹೇಳಿದ್ರೆ ಆತನ ಆರಾಧನೆಯನ್ನು ಹೊಂದುತ್ತಿದ್ದಾನೆ. ತದನಂತರ ನಾವು ನೋಡ್ತಿದ್ದೇವೆ, ಯೇಸು ಸ್ವಾಮಿ ಮರಣ ಹೊಂದಿ ಆತನ ಪುನರ್ತನ ಗೆದ್ದು ಬಂದ ನಂತರ ಎಲ್ಲ ಶಿಷ್ಯರನ್ನು ಕರ್ಕೊಂಡೋದು. ಎಲ್ಲಿಗೆ? ಬೆತನಕ್ಕೆ ಕರ್ಕೊಂಡೋದ. ಬೆತನಕ್ಕೆ ಕರ್ಕೊಂಡೋಗಿ ಆತನು ಕೈಗಳನ್ನು ಮೇಲೆತ್ತಿ ಅವ್ರನ್ನು ಬ್ಲೆಸ್ ಮಾಡಿ ಪರಲೋಕತನ ಏರಿ ಹೋದಾಗ ಅವರಲ್ಲಿ ಏನು ಮಾಡಿದ್ರಂದ್ರೆ ದೇವರ ವಾಕ್ಯದ ಆತನನ್ನು ಆರಾಧನೆ ಮಾಡಿದರು. ಲೂಕ 24ನೇ ಅಧ್ಯಾಯ ವಚನ 51 ಸ್ಪಷ್ಟವಾಗಿ ಹೇಳ್ತದೆ, ಆತನು ಪರಲೋಕಕ್ಕೆ ಏರಿ ಹೋದಂದ್ರೆ ಅವರು ಆತನನ್ನು ಆರಾಧನೆ ಮಾಡಿದರು. ವಚನ ಓದ್ಬೋದಾ? ಓಕೆ. ಲೂಕ 24:51. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದ ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ದೇವರ ವಾಕ್ಯದ ಶಿಷ್ಯರು ಆತನನ್ನು ಆರಾಧಿಸಿ, ಯೇಸುವನ್ನು ಆರಾಧಿಸಿ ಬಹು ಸಂತೋಷದಿಂದ ಅವರು ಹಿಂತಿರುಗಿ ಬಂದರು. ವರ್ಷಿಪ್ ಮಾಡಿ. ಅವರಿಗೆ ಅಲ್ಲಿ ಏನು ಕನ್ಫ್ಯೂಷನ್ ಆಗಲಿಲ್ಲ, ಗಲಿಬಿಲಿ ಆಗಲಿಲ್ಲ. ಯಾಕೆ? ಅವರಿಗೆ ದೇವರೆಂಬುದಾಗಿ ಅವರು ಏನು ಮಾಡಿದ್ದಾರೆ? ಆತನನ್ನು ತಿಳ್ಕೊಂಡು ಅವರು ಯೇಸುವನ್ನು ಏನು ಮಾಡಿದ್ದಾರೆ ಅಂದರೆ ವರ್ಷಿಪ್ ಮಾಡಿದ್ದಾರೆ. ಆದ್ದರಿಂದ ವೀಕ್ಷಕರು ತಿಳ್ಕೊಳ್ಬೇಕಾದ ಮೂರನೇ ಸತ್ಯ, ಯೇಸು ಕ್ರಿಸ್ತನು ದೇವರಾಗಿದ್ದಾನೆಂಬುದಕ್ಕೆ ಮೂರನೇ ಬಲವಾದ ಸತ್ಯ ಯಾವುದಂತ ಹೇಳಿದರೆ ಆತನನ್ನು ಆರಾಧನೆ ಮಾಡಿದ್ದು, ಆತನನ್ನು ವರ್ಷಿಪ್ ಮಾಡಿದ್ದು ಮತ್ತು ವರ್ಷಿಪ್ಪನ್ನು ಆತನು ಸ್ವೀಕರಿಸಿದ್ದು. ಖಂಡಿತ ಅವನೆಲ್ಲಿ ಕೂಡ ನನ್ನನ್ನು ವರ್ಷಿಪ್ ಮಾಡಬೇಡಿರಿ ಎಂಬುದಾಗಿ ಹೇಳಿಲ್ಲ. ಅವನು ಆರಾಧನೆಯನ್ನು ಏನು ಮಾಡಿದೆ ಅಂತ ಹೇಳಿದರೆ ಸ್ವೀಕರಿಸಿದ. ಒಬ್ಬನೇ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ಅದು, ಯಾಕೆಂದರೆ ಆತನ ದೇವರಿಗೆ ಸರಿ ಸಮನಾಗಿದ್ದಾನೆ. ಖಂಡಿತ. ಫಿಲಿಪ್ಪಿ 2:8 ಕೂಡ ದೇವರ ವಾಕ್ಯ ಹೇಳ್ತದೆ, ಆತನು ದೇವರಿಗೆ ಸರಿ ಸಮನನೆಂಬ ಪದವನ್ನು ಬಿಡಲೊಂದೆನಿಸದೆ ತನ್ನನ್ನು ಬರೆದು ಮಾಡಿಕೊಂಡನು. ಸೇಮ್ ಈಕ್ವಲ್ ಟು ಗಾಡ್. ದೇವರಿಗೆ ಸರಿ ಸಮಾನನು. ದೇವರು ಮನುಷ್ಯನಾದ. ಅದಕ್ಕೋಸ್ಕರ ದೇವರ ವಾಕ್ಯ 1ನೇ ತಿಮೋತಿ 3:16 ದೇವರ ವಾಕ್ಯದೆ ಭಕ್ತಿಗೆ ಆಧಾರವಾಗಿರುವ ಸತ್ಯವು ಬಹಳ ಗಂಭೀರವಾದದಂತೆ. ಭಕ್ತಿಗೆ ಆಧಾರವಾಗಿರುವ ಸತ್ಯ ಬಹಳ ಗಂಭೀರ. ಅದೇನಂತ ಹೇಳಿದ್ರೆ
ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನ. ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಗಾಡ್ ವಾಸ್ ಮ್ಯಾನಿಫೆಸ್ಟ್ ಇನ್ ದ ಫ್ಲೆಶ್. 1:14 ದೇವರು ಹೋಗಿದೆ. ದೇವರು ನರತಾವೃತ್ತಿ ನಮ್ಮ ಮಧ್ಯದಲ್ಲಿ ಆತನು ವಾಸಿಸಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಆತನು ಮನುಷ್ಯಧಾರಿಯಾಗಿ ಬಂದನು. ದೇವರು ಮನುಷ್ಯನಾದ. ಯಾಕೆಂದರೆ ದೇವರಿಗೆ ಅಸಾಧ್ಯದ್ದು ಯಾವುದಿಲ್ಲ. ಈಗಿಲ್ಲ ಅನೇಕರು ಪ್ರಶ್ನೆ ಕೇಳ್ಬೋದು, ದೇವರು ಮನುಷ್ಯನಾಗ್ಲಿಕ್ಕೆ ಆಗ್ತದಾ? ದೇವರು ಮನುಷ್ಯನಾಗಲಿಕ್ಕೆ ಸಾಧ್ಯವಾ? ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ದೇವರಿಗೆ ಸಾಧ್ಯ. ಇನ್ನೊಂದು ಅರ್ಥ, ಯಾಕೆ ಆತನು ಮನುಷ್ಯನಾಗಿ ಬಂದದಂತ ಹೇಳಿದ್ರೆ ಇಬ್ರಿಯ ಗ್ರಂಥ ಸ್ಪಷ್ಟ ಉತ್ತರ ಕೊಡ್ತದೆ. ಮಕ್ಕಳು ಶರೀರಧಾರಿ ಆಗಿದ್ದರಿಂದ, ಮಕ್ಕಳು ಮಾಂಸಧಾರಿ ಆಗಿದ್ದರಿಂದ ಆತನು ಅವರಂತೆ ಆದನು. ಮರಣದ ದಿಸೆಯಿಂದ ಭಯಪಡುವಂಥ ಅವ್ರನ್ನ ಬಿಡಿಸೋದಕ್ಕೆ ಆತನು ಮನುಷ್ಯನಾಗಿ ಬಂದು ತನ್ನ ಮರಣದಿಂದಲೇ ಮರಣದ ಅಧಿಕಾರಿನ ಆತನೇನು ಮಾಡಿದ? ಆತನು ತೆಗೆದುಹಾಕಿದ. ಅದರಿಂದ ಮೂರನೇ ಸತ್ಯ ಒಂದು ನಾವು ತಿಳ್ಕೊಳ್ಬೇಕಾದ ಸತ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡಿದು ಆತನ ದೇವರೆಂಬುದಕ್ಕೆ ಬಲವಾದ ಪುರಾವೆ, ಸ್ಪಷ್ಟವಾದ ಒಂದು ಉತ್ತರ, ಸ್ಪಷ್ಟವಾದ ನಮ್ಮ ತಿಳುವಳಿಕೆಗೆ ನಮ್ಮ ಜ್ಞಾನಕ್ಕೆ ನಿಲುಕುವಂಥ ಒಂದು ಉತ್ತರ ಏನಂತ ಹೇಳಿದ್ರೆ ಆತನನ್ನು ವರ್ಷಿಪ್ ಮಾಡೋದು. ಇದು ಭಾಳ ಇಂಪಾರ್ಟೆಂಟ್. ಪಾಸ್ಟರ್, ನೀವು ಹೇಳುವಂಥ ವಿಚಾರ ಬಹಳ ಒಂದು ಅರ್ಥವಾಗಿದೆ, ಬಹಳ ಒಂದು ತಿಳುವಳಿಕೆಗೆ ಸಿಲುಕುವಂಥದ್ದು. ಒಂದು ಸಣ್ಣ ವಿರಾಮದ ನಂತರ ನಾವು ವೀಕ್ಷಕರೇ, ನಾವು ನಿಮ್ಮ ಬಳಿಗೆ ಬರ್ತಾ ಇದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ TV.